ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗ ಬಂದಂತಹ ಹೊಸ ನ್ಯೂಸ್ ಅದು ನಿಮ್ಮ ನಾಳೆ ನಡೆಯುವಂಥ ಸಮಾಜಶಾಸ್ತ್ರದ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ 5 ಮತ್ತು 10 ಅಂಕದ ಪ್ರಶ್ನೆಗಳು ಮೇನ್ ಇಂಪಾರ್ಟೆಂಟ್. ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಇವೇ ಬರೋದು, ಇವಾಗ ಜಸ್ಟ್ ಬಂದಂತಹ ಅಪ್ಡೇಟ್ ಇದು. ಬನ್ನಿ ಹಾಗಾದರೆ ಮೊಟ್ಟ ಮೊದಲನೇ 5 ಮಾರ್ಕ್ಸಿಗೆ ಕ್ವಶನ್, ಏಕತೆಯ ಲಕ್ಷಣ ಮತ್ತು ಸ್ವರೂಪವನ್ನು ವಿವರಿಸಿರಿ. ಎರಡನೇದು ರಾಷ್ಟ್ರೀಯ ಭಾವೈಕ್ಯತೆಯ ಲಕ್ಷಣಗಳನ್ನು ವಿವರಿಸಿರಿ. ಯಾಕಂದರೆ ನೀವು ಈಗಲೇ ಆನ್ಸರ್ಸ್ಗಳನ್ನು ರೆಡಿ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೇಗ, ಯಾಕಂದರೆ ತುಂಬ ಇಂಪಾರ್ಟೆಂಟ್. ಇವು ಬಿಟ್ಟರೆ ಯಾವುದೂ ಕೂಡ ಬರೋದಿಲ್ಲ. ನೆಕ್ಸ್ಟ್, ಕರ್ನಾಟಕದ ಜನಸಂಖ್ಯೆ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿರಿ. ಪ್ರಬಲ ಜಾತಿಗಳ ಲಕ್ಷಣ ಸ್ವರೂಪವನ್ನು ವಿವರಿಸಿರಿ. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳನ್ನು ವಿವರಿಸಿರಿ. ಬುಡಕಟ್ಟು ಪಂಚಶೀಲದ ಬಗ್ಗೆ ವಿವರಿಸಿರಿ. ಸುಲಭ ಇಂಟರ್ನ್ಯಾಷನಲ್ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿರಿ. ಸ್ತ್ರೀ ಶಕ್ತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿರಿ. ಅವಿಭಕ್ತ ಕುಟುಂಬದ ರಚನಾತ್ಮಕ ಬದಲಾವಣೆಗಳನ್ನು ವಿವರಿಸಿರಿ. ನೆಕ್ಸ್ಟು, ಅವಿಭಕ್ತ ಕುಟುಂಬದಲ್ಲಾದಂಥ ಬದಲಾವಣೆಗಳಿಗೆ ಕಾರಣಗಳನ್ನು ವಿವರಿಸಿರಿ. ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ವಿವರಿಸಿರಿ. ಭಾರತೀಯ ಗ್ರಾಮಗಳಲ್ಲಾದ ಬದಲಾವಣೆಗಳನ್ನು ವಿವರಿಸಿರಿ. ಭಾರತೀಯ ನಗರಗಳ ಸಮಸ್ಯೆಗಳನ್ನು ವಿವರಿಸಿರಿ. ಪುಷ್ಕರ್ ವಾರ್ಷಿಕ ಜಾತ್ರೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮೆಕ್ ಡೊನಾಲ್ಡೀಕರಣದ 5 ತತ್ವಗಳನ್ನು ವಿವರಿಸಿರಿ. ಸುದ್ದಿ ವಾರ್ತಾಪತ್ರಿಕೆ ಉತ್ಪಾದನೆಯಲ್ಲಿ ತಂತ್ರಜ್ಞಾನದ ಪಾತ್ರವನ್ನು ವಿವರಿಸಿರಿ. ಕ್ಯಾಥೋಲಿನ್ ಗೌ ಪ್ರಕಾರ ರೈತರ ಚಳವಳಿ ಪ್ರಕಾರಗಳನ್ನು ವಿವರಿಸಿರಿ. ಭಾರತದಲ್ಲಿ ರೈತರ ಚಳವಳಿಗೆ ಪೂರಕವಾದ ಅಂಶಗಳನ್ನು ವಿವರಿಸಿರಿ. ಭಾರತದಲ್ಲಿ ಆಧುನೀಕರಣದ ಪ್ರಕ್ರಿಯೆಯನ್ನು ವಿವರಿಸಿರಿ. ಬಾರ್ಬಿ ಡಾಲ್ ಕುರಿತು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ 10 ಅಂಕದ ಪ್ರಶ್ನೆಗಳು, ಇದು ಇಂಪಾರ್ಟೆಂಟ್. ಭಾರತದ ಜನಸಂಖ್ಯೆ ಚಿತ್ರಣದ ಗುಣಲಕ್ಷಣಗಳನ್ನು ಚರ್ಚಿಸಿರಿ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ಅದರ ಸವಾಲುಗಳನ್ನು ವಿವರಿಸಿರಿ. ಜಾತಿ ವ್ಯವಸ್ಥೆಯಲ್ಲಿನ ಬದಲಾವಣೆಗಳನ್ನು ವಿವರಿಸಿರಿ. ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ಚರ್ಚಿಸಿ. ಅಸ್ಪೃಶ್ಯತೆ ನಿರ್ಮೂಲನೆಯಲ್ಲಿ ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿರಿ. ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ಚರ್ಚಿಸಿರಿ. ರೈತರ ಆತ್ಮಹತ್ಯೆಯನ್ನು ತಗ್ಗಿಸಲು ಸರ್ಕಾರ ಕೈಗೊಂಡ ಇತ್ತೀಚಿನ ನೀತಿಗಳ ಉಪಕ್ರಮಗಳನ್ನು ವಿವರಿಸಿರಿ. ಭಾರತೀಯ ಗ್ರಾಮಗಳ ಅಧ್ಯಯನದ ಮಹತ್ವವನ್ನು ವಿವರಿಸಿರಿ. ಸಮೂಹ ಮಾಧ್ಯಮದಲ್ಲಿನ ಇತ್ತೀಚಿನ ಒಲವು ಬದಲಾವಣೆಗಳನ್ನು ಚರ್ಚಿಸಿರಿ. ರೈತರ 19 ಬೇಡಿಕೆಗಳನ್ನು ಪಟ್ಟಿ ಮಾಡಿ. ಸ್ವತಂತ್ರ ಪೂರ್ವ ಮತ್ತು ನಂತರದ ಅವಧಿಯಲ್ಲಿ ದಲಿತ ಚಳವಳಿಯ ಬಗ್ಗೆ ವಿವರಿಸಿರಿ. ಇಷ್ಟು ಮೇನ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇವು ಬಿಟ್ಟರೆ ಬೇರೆ ಯಾವುದೂ ಕೂಡ ಬರೋದಿಲ್ಲ. ಇವುಗಳನ್ನೇ ಓದಿ. ನೆಕ್ಸ್ಟ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೊಂದಿಸಿ ಬರೆಯಲು ಕೂಡ ಕೊಟ್ಟಿದ್ದೇನೆ. ಅವು ಬಿಟ್ಟು ಬೇರೆ ಯಾವುದೂ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.